ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೋಡಿ, ಗಂಡ ಹೆಂಡತಿ ಸಂಬಂಧ ಹಾಳಾಗುವುದು ಇದೇ ವಿಷಯಕ್ಕೆ. ಒಂದು ಸಾರಿ ಗಮನ ಇಟ್ಟು ಕೇಳಿ. ಜಗಳವಿಲ್ಲದೆ ಇರುವಂತಹ ದಾಂಪತ್ಯವನ್ನು ಹುಡುಕಿಕೊಡಿ ಎಂದು ಹೇಳಿದರೆ ಆಗ ಖಂಡಿತವಾಗಿಯೂ ಅದು ಸಾಧ್ಯವಾಗದು. ಪ್ರತಿಯೊಂದು ದಾಂಪತ್ಯದಲ್ಲೂ ಜಗಳವೆನ್ನುವುದು ಇದ್ದೇ ಇರುವುದು. ಪ್ರಪಂಚದಲ್ಲಿ ಯಾವುದೇ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಜಗಳ ವಿರಾಸೆ ಇದ್ದೇ ಇರುತ್ತದೆ. ಜಗಳವಿಲ್ಲದ ಜೀವನ ಮಾಡಿದ ಯಾವುದೇ ಜೋಡಿ ಇರುವವರೆಗೂ ಇಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಪ್ರಾರಂಭವಾಗುವ ಜಗಳ ಆನಂತರ ಬೇರೆ ಬೇರೆ ರೂಪ ಪಡೆದುಕೊಳ್ಳುತ್ತದೆ. ಮಾನಸಿಕ ತಜ್ಞರು ಹೇಳುವ ಹಾಗೆ ಕೆಲವೊಂದು ವಿಷಯಗಳಿಗೆ ಬಹುತೇಕ ಗಂಡ ಹೆಂಡತಿಯವರು ಸಾಮಾನ್ಯವಾಗಿ ಜಗಳವಾಡುತ್ತಾರೆ. ಸದ್ಯ ನಮ್ಮ ಭಾರತದ ವಿವಾಹಿತರನ್ನು ತೆಗೆದುಕೊಂಡರೆ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಧಾರಣವಾಗಿ ಒಂದು ಆನಂದದಾಯಕ ಸಂಸಾರದಲ್ಲಿ ಜಗಳ ಬರಬಹುದು ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಸ್ವಲ್ಪ ಗಮನ ಇಟ್ಟು ಕೇಳಿ. ಸ್ನೇಹಿತರೊಂದಿಗೆ ರಾತ್ರಿ ಕಳೆಯುತ್ತೀರಾ? ಸ್ನೇಹಿತರ ಜೊತೆಗೆ ಸಮಯ ಕಳೆಯುವುದನ್ನು ಹೆಚ್ಚಿನ ಪುರುಷರು ಇಷ್ಟಪಡುವವರು ಎನ್ನುವುದರಲ್ಲಿ ಎರಡೂ ಮಾತಿಲ್ಲ. ಪತ್ನಿಯ ಜೊತೆಗೆ ವಾರಾಂತ್ಯ ಕಳೆಯುವ ಬದಲಿಗೆ ಸ್ನೇಹಿತರ ಜೊತೆಗೆ ಇರಲು ತುಂಬ ಮಂದಿ ಬಯಸುವವರು. ಇದು ಹೊಸದಾಗಿ ಮದುವೆಯಾದ ದಾಂಪತ್ಯದಲ್ಲಿ ಜಗಳಕ್ಕೆ ಕಾರಣವಾಗುವುದು. ಆದರೆ ಮರುದಿನ ಇದೆಲ್ಲವೂ ಸರಿಯಾಗುವುದು. ಹಣವೆನ್ನುವುದು ಜೀವನದ ಅತಿ ಅಗತ್ಯ ವಸ್ತುವಾಗಿದೆ ಎಂದರೆ ತಪ್ಪಾಗದು. ಯಾಕೆಂದರೆ ಹಣವಿಲ್ಲದೆ ಇದ್ದರೆ ಆಗ ಏನೂ ಇಲ್ಲ ಎನ್ನುವಂತಹ ಭಾವನೆಯೂ ಮೂಡುವುದು. ಖಂಡಿತವಾಗಿಯೂ ಹಣವಿಲ್ಲದ ಜೀವನ ಸಾಗಿಸಲು ಸಾಧ್ಯವಿಲ್ಲ. ಆದರೆ ವಿಪರ್ಯಾಸವೆಂದರೆ ಇದೇ ಹಣ ಎನ್ನುವ ಎರಡಕ್ಷರವು ಎಲ್ಲ ಕಡೆಗಳಲ್ಲಿ ಜಗಳ ತಂದಿರುವುದು. ದಾಂಪತ್ಯದಲ್ಲಿ ಕೂಡ ತುಂಬ ಪಾರದರ್ಶಕವಾಗಿ ಎಲ್ಲ ಹಣಕಾಸಿನ ವಿಚಾರಗಳ ಬಗ್ಗೆ ಹೇಳಿಕೊಳ್ಳಬೇಕು. ಧರ್ಮ, ಆಚರಣೆ, ಸಂಪ್ರದಾಯ ವಿಷಯದಲ್ಲಿ ಜಗಳ. ದಾಂಪತ್ಯದಲ್ಲಿ ಕೆಲವೊಂದು ಸಲ ಧರ್ಮ, ಆಚರಣೆ, ಸಂಪ್ರದಾಯಗಳ ಬಗ್ಗೆ ಜಗಳವಾಗುವುದು ಇದೆ. ಒಬ್ಬರ ಆಸಕ್ತಿಯು ಇನ್ನೊಬ್ಬರ ಆಸಕ್ತಿಗೆ ವಿರುದ್ಧವಾಗಿರುವುದು ಇದಕ್ಕೆ ಕಾರಣ. ಮನುಷ್ಯತೆ ಏಕೆಂದರೆ ಕಡೆಗೆ ಹೆಚ್ಚು ಆದ್ಯತೆ ನೀಡಿ ಪರಸ್ಪರರಿಗೆ ಹೆಚ್ಚು ನಿಷ್ಕಾರಿಯಾಗಿ ಇರುವುದು ಇಲ್ಲಿ ಅತಿ ಅಗತ್ಯವಾಗಿಯೂ ಇರುವುದು. ಸಂಬಂಧಿಗಳು ಅಥವಾ ಅತ್ತೆ ಮಾವಂದಿರು. ಹೆಚ್ಚಾಗಿ ಭಾರತೀಯ ದಾಂಪತ್ಯ ಜೀವನದಲ್ಲಿ ಅತ್ತೆ ಮಾವಂದಿರು ದಾಂಪತ್ಯ ವೈವಾಹಿಕ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪ್ರವೇಶಿಸಬಹುದು ಎನ್ನುವ ಪ್ರಶ್ನೆಯೂ ಇದ್ದೇ ಇರುತ್ತದೆ. ಯಾಕೆಂದರೆ ಅತ್ತೆ ಮಾವಂದಿರುವ ಯಾವಾಗಲೂ ಹಿಂದಿನ ಪೀಳಿಗೆಯವರು ಹಾಗೂ ಅವರು ಕೂಡ ಕುಟುಂಬದಲ್ಲಿ ಬದುಕಿದವರು. ಆದರೆ ಇಂದಿನ ದಾಂಪತ್ಯ ಹೆಚ್ಚಾಗಿ ಒಬ್ಬರು ಅಥವಾ ಇಬ್ಬರು ಇರುವಂತಹ ಮನೆಯಲ್ಲಿ ಬೆಳೆದವರು. ಹೀಗಾಗಿ ಅತ್ತೆ ಮಾವನವರು ಬಂದು ದಾಂಪತ್ಯ ಜೊತೆಗೆ ನೆಲೆಸಿದರೆ ಆಗ ದಾಂಪತ್ಯ ಮಧ್ಯೆ ಜಗಳವು ಆರಂಭವಾಗುವುದು. ಅತ್ತೆ ಮಾವ ತನ್ನ ಸೊಸೆಯಿಂದ ಕೆಲವೊಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವವರು. ಇದು ಈಡೇರದ ಇದ್ದರೆ ಕೂಡ ಅವರಿಗೆ ನಿರಾಶೆ ಆಗುವುದು. ಎರಡು ಕುಟುಂಬ ನಡುವಿನ ಭಿನ್ನಾಭಿಪ್ರಾಯದಿಂದಲೂ ಇಂತಹ ಜಗಳಗಳು ಆಗುವುದು. ಕೆಟ್ಟದಾಗಿ ಪದ ಬಳಕೆ ಮಾಡುವುದು. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರ ಬಗ್ಗೆ ಕೆಲವೊಮ್ಮೆ ಸಂಗಾತಿಯು ತುಂಬ ಕೆಟ್ಟದಾಗಿ ಅಥವಾ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದರೆ ಅದು ಸರಿಯಲ್ಲ. ಸಂಬಂಧಿಕರು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಬೈಗಳು ನೀಡುವುದು ಸರಿಯಲ್ಲ. ನಿಮ್ಮನ್ನು ಮೂರ್ಖರನ್ನಾಗಿ ತೋರಿಸುವುದು. ಮಾತನಾಡುವ ಸಂದರ್ಭದಲ್ಲಿ ಕೆಲವೊಂದು ಹೇಳಿಕೆಗಳ ಮೂಲಕ ನಿಮ್ಮನ್ನು ಮೂರ್ಖರನ್ನಾಗಿ ತೋರಿಸುವುದು ಸಂಬಂಧದಲ್ಲಿ ಸರಿಯಾದ ವಿಚಾರವಿಲ್ಲ. ಕೆಲವೊಮ್ಮೆ ಇದೇ ವಿಷಯ ಕೂಡ ಜಗಳಕ್ಕೆ ಕಾರಣವಾಗಿಬಿಡುತ್ತದೆ. ಗಂಡ ಹೆಂಡತಿ ಅಂದ ಮೇಲೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುಂದಿಗೆ ಹೋಗುವುದು. ಒಬ್ಬರು ಮಾತು ಇನ್ನೊಬ್ಬರು ಕೇಳಿಲ್ಲ ಅಂದರೆ ಪಕ್ಕ ಜಗಳ ಬರುವುದು. ಇದೇ ವ್ಯತ್ಯಾಸ. ಬಟ್ ಜಗಳ ಇಲ್ದೇ ಯಾವ ದಾಂಪತ್ಯಗಳು ಇಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.